सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ ದಿನ ಧನುಸು ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನನ್ನ ಒಂದು ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ ಈ ರಾಶಿಯ ಒಂದು 5ನೇ ಮನೆಯಲ್ಲಿ ಬುಧ ಇರೋದ್ರಿಂದ, ಈ ರಾಶಿಯಲ್ಲಿ 5ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಬುದ್ಧಿ ಚುರುಕಾಗಿರುತ್ತದೆ. ನಿಮ್ಮ ರಾಶಿಯ ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಶುಭ ದೃಷ್ಟಿ ಅನ್ನೋದು ತರ್ತಾನೆ. 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ನೀವು ಇಷ್ಟು ದಿನ ಪಟ್ಟ ಪರಿಶ್ರಮಕ್ಕೆ ಇವಾಗ ಬೆಲೆ ಸಿಗುವಂತಹ ಸಮಯವಿದೆ. ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುವಂತಹ ವಿಚಾರ ಈ ಸಮಯ ಕೂಡಿ ಬಂದಿದೆ. ನೀವು ಟೀಚಿಂಗ್ ಹಾಗೂ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನೋ ವಿಚಾರ ಏನಾದರೂ ನಿಮ್ಮಲ್ಲಿದ್ದರೆ ಇದು ಸುವರ್ಣ ಕಾಲ ಅಂತ ಹೇಳ್ಬೋದು. ಇವಾಗಿನ ಒಂದು ಕೆಲಸವನ್ನು ಬಿಟ್ಟು ಬೇರೆ ಒಂದು ಕೆಲಸಕ್ಕೆ ಅಥವಾ ಬೇರೆ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಈ ಸಮಯ ಸುವರ್ಣ ಕಾಲ ಅಂತ ಹೇಳ್ಬೋದು. ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಡೆಯುವಂಥದ್ದು ವಿಚಾರವಿದೆ. ಇನ್ನು ವ್ಯಾಪಾರ ಹಾಗೂ ವಹಿವಾಟಿನ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹೋಟೆಲ್ ಹಾಗೂ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋರಿಗೆ ಹೊಸ ಆಫೀಸು ಮಾಡುವಂಥ ವಿಚಾರ ನಿಮ್ಮಲ್ಲಿದ್ದರೆ ಈ ಸಮಯ ಸುವರ್ಣ ಕಾಲ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ದೂರ ಆಗುತ್ತದೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹಣದ ಹರಿವು ಹೆಚ್ಚಾಗುತ್ತದೆ. ಆದರೆ ದಾನ ಧರ್ಮದ ಒಂದು ವಿಚಾರದಲ್ಲಿ ಹಣದ ಹರಿವು ಅಲ್ಲಿಗೆ ಹೋಗುತ್ತದೆ. ಫ್ಯೂಚರ್ ಪ್ಲ್ಯಾನ್ ಮಾಡಿ ಹಣ ಹೂಡಿಕೆಯನ್ನು ಮಾಡೋದು ಒಳ್ಳೆಯ ಸಮಯ. ಬೇರೆಯವರಿಗೆ ಸಾಲ ಕೊಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆಯನ್ನು ಮಾಡಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಮಕ್ಕಳಿಂದ ಹೆಮ್ಮೆ ತರುವಂತಹ ಕೆಲಸಗಳು ಆಗುತ್ತದೆ. ಹಿರಿಯರ ಆಶೀರ್ವಾದ ಸದಾ ಕಾಲ ನಿಮ್ಮಲ್ಲಿ ಇರುತ್ತದೆ. ಸಂಗಾತಿಯ ಜೊತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತದೆ. ಕುಟುಂಬದ ಜೊತೆ ಸಣ್ಣ ಪುಟ್ಟ ಪ್ರಯಾಣ ಮಾಡುವಂತಹ ವಿಚಾರವಿದೆ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುವಂತಹ ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹಳೆಯ ಆರೋಗ್ಯದ ಸಮಸ್ಯೆ ಇದ್ದರೆ ಈ ತಿಂಗಳು ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ. ಅತಿಯಾದ ಆಹಾರ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುವಂತಹ ಸಮಸ್ಯೆ ಇದೆ. ಪ್ರತಿದಿನ ಮುಂಜಾನೆ ಸೂರ್ಯನ ಕಿರಣಗಳನ್ನು ಮೈಗೆ ತಾಗಿಸಿಕೊಳ್ಳಿ. ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತದೆ. ಇದರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಓಂ ನಮೋ ಬೃಹಸ್ಪತಿ ನಮಃ ಅಂತ ಹೇಳಿ 21 ಬಾರಿ ಪಠನೆಯನ್ನು ಮಾಡಿ. ಒಟ್ಟಾರೆ ಇದಾಗಿತ್ತು ಧನುಸು ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಪೇಜ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.